ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಎಷ್ಟು ದಿನ ಇರ್ತೈತೆ ಅನ್ನತಕ್ಕಂಥದ್ದು. ಯಾಕಂದ್ರೆ ಇದು ರಾಜ್ಯ ಸರ್ಕಾರ ಈ ರಾಜ್ಯದ ರೈತರ ಶಾಪಕ್ಕೆ ಗುರಿಯಾಗಿರ್ತಕ್ಕಂಥ ಸರ್ಕಾರ. ಹಾಗಾಗಿ ಈ ಸರ್ಕಾರ ಬಹಳ ದಿವಸ ಇರಲ್ಲ. ಈ ನಾವೇನು ಇವತ್ತ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ, ಈ ರಾಜ್ಯದ ಸಮರ್ಪಕವಾಗಿ ಇನ್ನಾದ್ರೂ ಈ ಸಮಯ ಇದೆ, ಇನ್ನಾದ್ರೂ ಕೂಡ ರಾಜ್ಯ ಸರ್ಕಾರ ಸಮರ್ಪಕವಾಗಿ ಗೊಬ್ಬರ ವಿತರಣೆಯನ್ನು ಮಾಡಬೇಕು, ರೈತರಿಗೆ ತೊಂದರೆ ಆಗದಂತೆ ಮಾಡಬೇಕು, ರೈತರ ಪರ ಒಂದು ನಿಲ್ಬೇಕಂತಕ್ಕಂಥ ಸರ್ಕಾರವನ್ನು ಆಗ್ರಹಿಸ್ತೇವೆ. ಈಗಾಗಲೇ ಕೊಟ್ಟಿದ್ದಾರೆ. ಇವರು ರೈತರ ಜೀವನದಲ್ಲಿ ಇವರು ನಾಟಕ ಮಾಡಿ ಇವತ್ತು ತಮ್ಮ ಬೇಳೆಯನ್ನು ಬೇಯಿಸುವಂತ ಇವತ್ತು ರಾಜ್ಯ ಕೃಷಿ ಮಂತ್ರಿ ಇರ್ಬೋದು, ಸಂಪುಟದ ದರ್ಜೆ ಸಚಿವರು ಇರ್ಬೋದು, ಈಗಾಗಲೇ ರೈತರು ರೊಚ್ಚಿಗೆದ್ದಿದ್ದಾರೆ. ತಾಲೂಕು ಘಟಕದ ವತಿಯಿಂದ ಈಗಾಗಲೇ ನಾವು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಈ ಮುಂದಿನ ದಿನಮಾನಗಳಲ್ಲಿ ರೈತರಿಗೆ ಗೊಬ್ಬರವನ್ನು ಕೊಡಬೇಕು. ಇಲ್ಲೇ ಇದ್ರೆ ಇವತ್ತು ರಾಜ್ಯಾದ್ಯಂತ ಮತ್ತು ಜಿಲ್ಲಾದ್ಯಂತ, ತಾಲೂಕಾದ್ಯಂತ ಇನ್ನೂ ಉಗ್ರವಾದ ಹೋರಾಟವನ್ನು ಮಾಡಿಕೊಳ್ಳುತ್ತೆ. ಅವರು ತಮ್ಮ ಒಂದು ಕ್ಷೇತ್ರದಲ್ಲೇನೆ ಸರಿಯಾಗಿ ರಸಗೊಬ್ಬರ ವಿತರಣೆ ಮಾಡುವಲ್ಲಿ ವಿಫಲವಾಗಿ ಈ ರಾಜ್ಯಾದ್ಯಂತ ಒಂದು ರೈತ ಸಂಪರ್ಕ ಕೇಂದ್ರ ಮೂಲಕ ಬರಬೇಕಾದಂತ ಕೇಂದ್ರ ಸರ್ಕಾರದ ಗೊಬ್ಬರವನ್ನು ಕಾಳಸಂತೆಯಲ್ಲಿ ಮಾರಾಟ ಮಾಡೋದಕ್ಕೆ ಒಂದು ಪರೋಕ್ಷವಾಗಿ ಸ್ವತಃ ನಮ್ಮ ಈ ರಾಜ್ಯ ಸರ್ಕಾರ ಹುನ್ನಾರ ನಡೆಸಿದೆ ಅಂದ್ರೆ ತಪ್ಪು ಆಗ್ಲಿಕ್ಕಿಲ್ಲ. ಕೇಂದ್ರ ಬ್ಯಾಂಕಲ್ಲಿ ತಗೊಂಡಿದ್ದೀವಿ ಲೋನ್. 25,000ರಿಂದ 80,000 ರೂಪಾಯಿ ತಗೊಂಡಿದ್ದೀವಿ. ಮನೆ ಕಟ್ಟಿದ್ದೀವಿ, ವಾಟಿಗೆ ಆಬದ್ ಮಾಡಿದ್ದೀವಿ. ಇನ್ನು ವರ್ಷ ರಿನ್ಯೂವಲ್ ಮಾಡಿ ಕಂತುಗಳನ್ನ ಕರೆಕ್ಟಾಗಿ ಕಟ್ತಾ ಇದ್ದೀವಿ. ಕಂತುಗಳು ಕಟ್ಟಿದ್ದೀವಿ. ಒಂದು ದಿವಸ ಡೂ ಬಿಟ್ಟಿದ್ವಿ. 1.5 ಲಕ್ಷ ಓದಿನ ತಗೊಂಡು 3 ಲಕ್ಷ ಸಾಲ ಇದೆ. ಕರೆಕ್ಟಾಗಿ ವರ್ಷಕ್ಕೆ ರಿನ್ಯೂವಲ್ ಮಾಡಿಸ್ಕೊಂಡು ಕಟ್ತಾ ಇದ್ದೀವಿ. ತೋಟಕ್ಕೆಲ್ಲ ಡೆವಲಪ್ಮೆಂಟ್ ಮಾಡಿದ್ವಿ, ಇಂಪ್ರೂವ್ ಮಾಡಿದ್ವಿ. ಈಗ ಚೆನ್ನಾಗಿ ಅನುಕೂಲ ಬ್ಯಾಂಕು ಕೇಂದ್ರ ಸರ್ಕಾರಕ್ಕೆ ಇಷ್ಟೆಲ್ಲ ಸಾಲ ತಗೊಂಡು ಕರೆಕ್ಟಾಗಿ ಕಟ್ಟಿದ್ದೀವಿ, ಕಂತು ಕರೆಕ್ಟಾಗಿ ಕಟ್ಟಿದ್ದೀವಿ. ಅದಕ್ಕೆ ಧನ್ಯವಾದ. ಅದರಿಂದ ಉಪಯೋಗ ಆಗಿದೆ. ಅಂದರೆ ಹೆಲ್ತ್ ಅದು ಮಾಡಿಸೋದ್ರಿಂದ ಸರ್ಕಾರಕ್ಕೆ ನಮಗೆಲ್ಲ ಅನುಕೂಲ ಇದೆ. ಸರ್ಕಾರದಿಂದ 2 ಲಕ್ಷ ಸಿಗುತ್ತೆ ಆಕ್ಸಿಡೆಂಟ್ ಬೆನಿಫಿಟ್ ಅಂತ. ಮತ್ತು 340 ರೂಪಾಯಿದು ಇನ್ಸೂರೆನ್ಸು ಬರುತ್ತೆ. ಅದು ನಮಗೆ ನ್ಯಾಚುರಲ್ ಡೆತ್ ಆದ್ರೂ ಸಿಗುತ್ತೆ. ಈ ಥರ ಮಾಡಿಸಿದ್ರೆ ಅನುಕೂಲ ಆಗುತ್ತೆ ಅಂತ ಹೇಳಿ. ಲತಾ ಮೇಡಮ್ ಅವರು ಹಾಸನದಿಂದ ಇವತ್ತು ಇಲ್ಲಿ ಬಂದಿದ್ದಾರೆ. ಇವತ್ತು ಈ ಕಾರ್ಯಕ್ರಮನ ಅವ್ರಿಗೂ ನಡೆಸ್ಕೊಡ್ತಿದ್ದಾರೆ ಇಲ್ಲಿ. ಮತ್ತು ಈ ಕನಸಮುದ್ರದಲ್ಲಿ ನಮ್ಮೊಂದು ನಿಯರ್ಲಿ 100-120 ಜನ ಫಲಾನುಭವಿಗಳಿದ್ದಾರೆ. PMJJBY, PMSBY ಫಲಾನುಭವಿಗಳು ಇಲ್ಲಿ 100ರಿಂದ 120 ಜನ ಇದ್ದಾರೆ. ಅವರೆಲ್ಲ ಒಂದಿಬ್ಬರು ಇದರ ಅನುಕೂಲನೂ ಪಡ್ಕೊಂಡಿದ್ದಾರೆ ಈ ಕನಸಮುದ್ರದಲ್ಲಿ. ಮಾಡ್ಕೊಂಡ್ ಬರ್ತಾ ಇದ್ದೀವಿ. ಈಗಾಗಲೇ 90 ಗ್ರಾಮ ಪಂಚಾಯತಿ ಕವರ್ ಮಾಡಿ ಇವತ್ತು ಇಲ್ಲಿ ಕೆನರಾ ಬ್ಯಾಂಕ್ ಅರಸೀಕೆರೆ ಒಟ್ಟಿಗೆ ಈ ಗ್ರಾಮಕ್ಕೆ ಬಂದಿದ್ದೀವಿ. ನಮ್ಮ ಉದ್ದೇಶ ಏನು ಅಂದ್ರೆ, ನಮ್ಮ ಕೇಂದ್ರ ಸರ್ಕಾರದ ಎಲ್ಲ ಸ್ಕೀಮ್ಸು ಎಲ್ಲ ಲಾಸ್ಟ್ ಮೈಲ್ ಅಂತಾರಲ್ಲ, ಅದೇ ತರ ಕೊನೆಗಿರೋ ಎಲ್ಲ ಪ್ರಜೆಗೂ ಮುಟ್ಟಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಇಂಥ ಕ್ಯಾಂಪ್ಸ್ ಮಾಡ್ತಾ ಇದ್ದೀವಿ.
क्या कहते हैं, क्या कर रहे हैं? ड्राइवर सर ಇಲ್ಲ. ಈಚೆ ಹಿಂದೆ ಬರ ಅದೇ ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.